ನಮಸ್ತೆ ವೀಕ್ಷಕರೇ, ನಾನೀಗ ಬಿರಂಜಿಯನ್ನು ಮಾಡೋದನ್ನು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಅದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನಾನು ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ. ಅದಾದ ನಂತರ ಒಣ ಮೆಣಸಿನ್ಕಾಯಿ, ಅಂದರೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಂಗಾಗಿ ಇದನ್ನು ಜಾಸ್ತಿ ತಗೊಂಡಿದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ ಆದರೆ 2 ರಿಂದ 3 ತೊಗೊಳ್ರಿ, ಅದು ಏಕೆಂದರೆ ಖಾರ ಇರುತ್ತೆ. ಈಗ ನಾನು ಇದನ್ನು 8 ರಿಂದ 9 ತೊಗೊಂಡಿದ್ದೀನಿ. ಇದು ಹಸಿ ಕೊಬ್ಬರಿನ ನಾನು ಈ ಥರ ಎರೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು. ಇದು ಬೆಳ್ಳುಳ್ಳಿ ಫ್ಲೇವರ್ ಬಿಟ್ರೇ ಇದು ಟೇಸ್ಟ್ ಚೆನ್ನಾಗಿ ಸಿಗೋದು. ಇದಾದ ನಂತರ ಮೆಣಸಿನ್ಕಾಳು ತೊಗೊಂಡಿದ್ದೀನಿ. ಮೆಣಸಿನ್ಕಾಳು ನಾನು ಪೌಡ್ರ್ ಮಾಡಿ 3 ರಿಂದ 4 ಮೆಣಸಿನ್ಕಾಳನ್ನ ಮಾತ್ರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಾದ ನಂತರ ಕರಿಬೇವು, ಗಸಗಸೆ 3 ರಿಂದ 4 ಸ್ಪೂನು ತೊಗೊಂಡಿದ್ದೀನಿ ನಾನು. ನೋಡಿ, ಗಸಗಸೆ ತೊಗೊಂಡಿದ್ದೀನಿ. ಇದಾದ ನಂತರ ಚಕ್ಕಿ, ಯಾಲಕ್ಕಿ, ಲವಂಗ, ಚಕ್ರ ಮಗ್ಗು. ಇಷ್ಟೇ ಕ್ವಾಂಟಿಟಿ ಮಾತ್ರ, ಎಲ್ಲ ಕಡಿಮೆ ಇರಬೇಕು, ಜಾಸ್ತಿ ತೊಗೋಬೇಡಿ. ಚಕ್ರ ಮಗ್ಗು ನೋಡಿ ಇಷ್ಟೇ, ಸ್ವಲ್ಪನೇ ತೊಗೊಳ್ರಿ, ಜಾಸ್ತಿ ತೊಗೋಬೇಡಿ. ಈಗ ನಾನು ಮಸಾಲೆ ಐಟಮ್ಸ್ ಎಲ್ಲ ತೋರಿಸಿದ್ದೀನಿ. ಇದನ್ನು ಈಗ ಏನೇನು ಹಾಕಿ ನಾವು ರುಬ್ಬಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಈಗ ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಇದಾದ ನಂತರ ಮೆಣಸಿನ್ಕಾಳು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ. ಈಗ ಚಕ್ಕೆ, ಯಾಲಕ್ಕಿ, ಲವಂಗ ಇದನ್ನು ಎಲ್ಲದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ನೀವು ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿನ ಮಾತ್ರ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದನ್ನು ಡೈರೆಕ್ಟಾಗಿ ನಾವು ರೈಸಿಗೆ ಹಾಕಬೇಕು. ನೋಡಿ, ಗಸಗಸೆನೂ ಕೂಡ ಹಾಕ್ತಿದ್ದೀನಿ ನಾನು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ, ಗ್ರೈಂಡ್ ಮಾಡಬೇಕಲ್ಲ ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಬೆಣ್ಣೆಯಲ್ಲಿ ಸ್ವಲ್ಪ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪನ್ನ ನೀವು ಕಡಿಮೆನೇ ಹಾಕ್ಕೋಬೇಕು. ನೋಡಿ, ಈ ರೀತಿ ಫುಲ್ ಸಣ್ಣಕ್ಕಾಗಬೇಕು. ಈ ಕನ್ಸಿಸ್ಟೆನ್ಸಿಲಿ ಯಾವುದೇ ಕಾರಣಕ್ಕೂ ಕಾಯಿ ಮಸಾಲೆ ಏನು ಕಾಣಿಸ್ಬಾರ್ದು ನಮಗೆ, ಆ ರೀತಿ ಸಣ್ಣಕ್ಕೆ ಹಾಕಬೇಕು. ನೋಡಿ, ಈ ರೀತಿ. ನೋಡಿ, ನಾವೀಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಬೆಣ್ಣೆ ಹಾಕ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಎಣ್ಣೆ ಹಾಕಬಾರ್ದು, ಬೆಣ್ಣೆಯಲ್ಲೇ ಮಾಡ್ಬೇಕು ಇದನ್ನು. ಹಂಗಾಗಿ ಇದಕ್ಕೆ ಬಿರಂಜಿ ಅನ್ನ ಅಂತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ. ಈಗ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಉಳಿಸ್ಕೊಂಡಿದ್ದೀವಿ ಅಂದರೆ ಮಸಾಲ ಬಿಟ್ಟು ನೋಡಿ, ಬೆಳ್ಳುಳ್ಳಿ, ಚಕ್ರ ಮಗ್ಗು, ಕರಿಬೇವು, ಇಷ್ಟನ್ನು ಮಾತ್ರ ನಾವು ಈಗ ಬೆಣ್ಣೆ ಕರಗಾಕಿಟ್ಟಿದ್ದೀನಿ. ಬೆಣ್ಣೆ ಕರಗ್ತಿದ್ದಂತಲೇ ಇದನ್ನೆಲ್ಲ ಹಾಕ್ತೀವಿ. ನೋಡಿ, ಬೆಣ್ಣೆ ಈ ರೀತಿ ಕಾದಿದೆ. ಅದೀಗ ಫ್ಲೇವರ್ ನಮಗೆ ಯಾವ ರೀತಿ ಅಂದರೆ ನಾವು ತುಪ್ಪ ಕಾಸುವಾಗ ಫ್ಲೇವರ್ ಬರುತ್ತಲ್ಲ, ಆ ರೀತಿ ಸ್ಮೆಲ್ ಬರಬೇಕು. ಈಗ ಬೆಳ್ಳುಳ್ಳಿ ಹಾಕ್ತೀನಿ, ನಂತರ ಕರಿಬೇವು, ಕೊನೆಯದಾಗಿ ಚಕ್ರ ಮಗ್ಗನ್ನ ಹಾಕ್ತೀನಿ. ಈಗ ಇದನ್ನು ಬೆಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ಬೆಳ್ಳುಳ್ಳಿ ಬೆಣ್ಣೆನ ಚೆನ್ನಾಗಿ ಕುಡಿಬೇಕು ಟೇಸ್ಟನ್ನ. ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ನಾವು, ಅದನ್ನು ಈಗ ಹಾಕ್ಕೊತಾ ಇದ್ದೀನಿ ನಾನೀಗ. ಈಗ ಜಾರಲ್ಲಿ ಉಳಿದಿದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಹಾಕ್ತೀನಿ. ನೀರನ್ನು ನೀವು ಅಕ್ಕಿಗೆ ಎಷ್ಟು ಹಾಕ್ತಿರಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ಹಾಕ್ಕೊಳ್ರಿ. ಇದಕ್ಕೆ ಜಾಸ್ತಿ ಹಾಕೊಂಡು ಮತ್ತು ರೈಸಿಗೆ ಇದು ಮಾಡ್ಕೋಬೇಡ್ರಿ ನೀವು. ನೋಡಿರಿ, ಈ ರೀತಿ ಮಸಾಲೆ ಎಲ್ಲ ಕುದೀತಾ ಇರಬೇಕು. ಈಗ ನಾನು 1.5 ಲೋಟ ಅಕ್ಕಿನ ವಾಶ್ ಮಾಡಿಟ್ಕೊಂಡಿದ್ದೀನಿ. ಈಗ ಆ ನೀರು ಕುದೀತಾ ಇದೆಯಲ್ಲ ಅದಕ್ಕೆ ಹಾಕಿದ್ದೀನಿ. ನೋಡಿ, ಈಗ ನಾನು ಅಕ್ಕಿ ಹಾಕಿಟ್ಟಿದ್ದೀನಿ. ಈಗ 2 ವಿಷಲ್ ಹಾಕ್ಸ್ತೀನಿ. ಇನ್ನೊಂದೇನು ಹೇಳಬೇಕು ಅಂದರೆ, ಒಣ ಮೆಣಸಿನ್ಕಾಯಿನೇ ಹಾಕಬೇಕು ಅಂತ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಚೇಂಜ್ ಇರುತ್ತೆ, ಒಣ ಮೆಣಸಿನ್ಕಾಯಿದು ಫ್ಲೇವರ್ ಚೇಂಜ್ ಇರುತ್ತೆ. ನಾನು ಒಣ ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ. ನೀವೊಂದು ಸರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ ವೀಕ್ಷಕರೇ, ಈಗ ಕುಕ್ಕರು 2 ವಿಷಲ್ ಹಾಕ್ಸಿದ್ದೀನಿ. ಓಕೆ, ತಣ್ಣಗಾಗಿದೆ. ಈಗ ನಾನು ಇದನ್ನು ಓಪನ್ ಮಾಡ್ತೀನಿ. ನೋಡಿ, ಈ ರೀತಿ. ವಾವ್, ಏನು ಸ್ಮೆಲ್ ಗೊತ್ತಾ? ನಿಜವಾಗ್ಲೂ ನೀವು ಮಾಡುವಾಗಲೇ ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲಿಗೆ ಅರ್ಧ ಹೊಟ್ಟೆ ತುಂಬುತ್ತೆ. ನೀವು ಮನೇಲಿ ಮಾಡಿರಿಪ್ಪ. ಇದು ಉತ್ತರ ಕರ್ನಾಟಕದಾಗೆ ಮನೆಯಲ್ಲೂ ಮಾಡ್ತಾರೆ. ಇದು ಫೇಮಸ್ ಬಿರಂಜಿ ಅನ್ನ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಒಂದು ಸರಿ ಇದನ್ನು ಬಿರಂಜಿ ಅನ್ನನ ನೀವು ಮನೆಯಲ್ಲಿ ಮಾಡಿ ನೋಡಿ. ಬರೀ ಬೆಣ್ಣೆಯಲ್ಲೇ ಮಾಡಿರ್ತೀವಲ್ಲ, ಇದು ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ವಾವ್, ಥ್ಯಾಂಕ್ ಯು.